ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 हरे हरे. भगवद्गीता 15वां अध्याय में 15वां श्लोक 15 अध्याय में भगवान श्री कृष्ण बोल रहे ಮಾತ ಸರ್ವ ಜೀವಿಗಳ ಮತ್ತು ಸರ್ವಸ್ಯ ಸಕಲ ಜೀವಿಗಳ ಮತ್ತು ಅಹಂ ನಾನು ಹೃದಯದಲ್ಲಿ ಸನ್ನಿವಿಷ್ಟಂ ನೆಲೆಸಿ ಮತ್ತು ಮತಂ ನನ್ನಿಂದಲೇ ಸ್ಮೃತಿ ಸ್ಥಿತಿ ನೆನಪು ಜ್ಞಾನವು ಅಪೋಹನಂ ಮರೆವು ಚ ಮತ್ತು ವೇದಗಳಿಂದ ಚ ಕೂಡ ಸರ್ವೇ ಎಲ್ಲ ಅಹಂ ನಾನು ಏವ ಖಂಡಿತವಾಗಿಯೂ ವೇದ ತಿಳಿಯಲಾಗುವವನು ವೇದಾಂತಂ ಕೃತ್ಯಂ ವೇದಾಂತದಂ ಸಕಲ ಕಾರಣನು ವೇದಗಳನ್ನು ಅರಿತವನು ಏವ ಖಂಡಿತವಾಗಿಯೂ ಚ ಮತ್ತು ಅಹಂ ನಾನು ಅನುವಾದ. ನಾನು ಪ್ರತಿಯೊಬ್ಬರ ಹೃದಯಗಳಲ್ಲಿ ಸ್ಮರಣೆ ಜ್ಞಾನ ಮತ್ತು ಮರೆವು ನನ್ನಿಂದಲೇ ಬರುತ್ತದೆ. ಎಲ್ಲ ಜೀವಿಗಳಿಂದ ಎಲ್ಲ ವೇದಗಳಿಂದ ಬೇಕಾದವನು ನಾನು, ವೇದಾಂತ ಕರ್ತ್ಯ ನಾನು, ವೇದಗಳನ್ನು ತಿಳಿದವನು ನಾನೇ. ಭಾವಾರ್ಥ: ಪರಮಾತ್ಮನಾಗಿ ಪರಮಪ್ರಭು ಎಲ್ಲ ಹೃದಯಗಳಲ್ಲಿ ನೆಲೆಸಿದ್ದಾನೆ. ಎಲ್ಲ ಚಟುವಟಿಕೆಗಳು ಅವನಿಂದ ಪ್ರೇರಿತವಾಗಿದೆ. ಜೀವಿಯು ತನ್ನ ಹಿಂದಿನ ಜನ್ಮದ ವಿಷಯವನ್ನು ಸಂಪೂರ್ಣವಾಗಿ ಮರೆಯುತ್ತಾನೆ. ಆದರೆ ಅವನು ಎಲ್ಲ ಕೆಲಸದ ಸಾಕ್ಷಿಯಾದ ಪರಮಪ್ರಭುವಿನ ಅನಂತಿಯಂತೆ ಕೆಲಸ ಮಾಡಬೇಕು. ಆದುದರಿಂದ ಅವನು ತನ್ನ ಹಿಂದಿನ ಕರ್ಮಫಲಗಳಿಗೆ ಅನುಗುಣವಾಗಿ ಕೆಲಸವನ್ನು ಪ್ರಾರಂಭಿಸುತ್ತಾನೆ. ಅಗತ್ಯವಾದ ಜ್ಞಾನವನ್ನು ಸ್ಮರಣೆಯನ್ನು ಅವನಿಗೆ ನೀಡಲಾಗುತ್ತದೆ. ಹಾಗೆಯೇ ಅವನು ತನ್ನ ಹಿಂದಿನ ಜನ್ಮದ ಬಗ್ಗೆ ಮರೆಯುತ್ತಾನೆ. ಹೀಗೆ ಪ್ರಭುವು ಸರ್ವವ್ಯಾಪ್ತಿ ಮಾತ್ರವಲ್ಲ, ಅವನು ಪ್ರತಿಯೊಬ್ಬರ ಹೃದಯದಲ್ಲಿ ಅಂತರ್ಯಾಮಿಯೂ ಆಗಿದ್ದಾನೆ. ವಿವಿಧ ಕರ್ಮಗಳಿಗೆ ಪ್ರತಿಷ್ಠವನ್ನು ನೀಡುತ್ತಾನೆ. ಅವನು ನಿರಾಕಾರ ಬ್ರಹ್ಮವಾಗಿ ದೇವೋತ್ತಮ ಪರಮಪುರುಷನು ಮತ್ತು ಅಂತರ್ಯಾಮಿ ಪರಮಾತ್ಮನಾಗಿ ಪೂಜಾರ್ಹ ಮಾತ್ರವಲ್ಲ, ವೇದಗಳ ಅವತಾರದ ರೂಪನಾಗಿಯೂ ಪೂಜಾರ್ಹನು. ಜನರು ತಮ್ಮ ಬದುಕನ್ನು ಯೋಗ್ಯ ರೀತಿಯಲ್ಲಿ ರೂಪಿಸಿಕೊಂಡು ಭಗವದ್ಧಾಮಕ್ಕೆ ಹಿಂದಿರುಗುವಂತೆ ವೇದಗಳು ಸರಿಯಾಗಿ ಆದೇಶವನ್ನು ನೀಡುತ್ತದೆ. ದೇವೋತ್ತಮ ಪುರುಷನಾದ ಕೃಷ್ಣನ ವಿಷಯವಾಗಿ ವೇದಗಳು ಜ್ಞಾನವನ್ನು ನೀಡುತ್ತದೆ. ವೇದವ್ಯಾಸ ಅವತಾರದಲ್ಲಿ ಕೃಷ್ಣನೇ ವೇದಾಂತ ಸೂತ್ರವನ್ನು ಸಂಕಲ್ಪಿಸಿದ್ದನು. ಶ್ರೀಮದ್ಭಾಗವತದಲ್ಲಿ ಶ್ರೀ ವೇದವ್ಯಾಸರು ನೀಡಿರುವ ವೇದಾಂತ ಸೂತ್ರದ ಭಾಷ್ಯವು ಅದರ ನಿಜವಾದ ಅರ್ಥವನ್ನು ಕೊಡುತ್ತದೆ. ಪರಮಪ್ರಭುವು ಎಷ್ಟು ಪೂರ್ಣನೆಂದರೆ ಬದ್ಧ ಆತ್ಮದ ಬಿಡುಗಡೆಗಾಗಿ ಅವನೇ ಆಹಾರವನ್ನು ನೀಡಿ ಜೀರ್ಣಗೊಳಿಸುತ್ತಾನೆ. ಅವನೇ ಬದ್ಧಾತ್ಮನ ಕರ್ಮಗಳ ಸಾಕ್ಷಿ. ವೇದಗಳ ರೂಪದಲ್ಲಿ ಅವನೇ ಜ್ಞಾನದಾತ ಮತ್ತು ದೇವೋತ್ತಮ ಪರಮಪುರುಷನಾದ ಕೃಷ್ಣನಾಗಿ ಅವನೇ ಭಗವದ್ಗೀತೆಯನ್ನು ಉಪದೇಶಿಸುತ್ತಾನೆ. ಬದ್ಧ ಆತ್ಮರು ಅವನನ್ನೇ ಪೂಜಿಸಬೇಕು. ಹೀಗೆ ಭಗವಂತನು ಸರ್ವಮಂಗಲ ಭಗವಂತನು ಸರ್ವಕೃಪಾಮಯ ಅಂತ ಪ್ರವಿಷ್ಟ ಶಾಸ್ತ್ರ ಜನನಾಂ. ಜೀವಿಯು ತನ್ನ ಈಗಿನ ದೇಹವನ್ನು ಬಿಡುತ್ತಲೇ
ಅದನ್ನು ಮರೆತು ಬಿಡುತ್ತಾನೆ. ಆದರೆ ಪರಮಪ್ರಭುವಿನಿಂದ ಪ್ರೇರಿತನಾಗಿ ತನ್ನ ಕೆಲಸವನ್ನು ಮತ್ತೆ ಪ್ರಾರಂಭಿಸ್ತಾನೆ. ಅವನು ಮರೆತರೂ ಅವನ ಹಿಂದಿನ ಜನ್ಮವನ್ನು ಎಲ್ಲಿ ಮುಗಿಸಿದನೋ ಅಲ್ಲಿಂದ ತನ್ನ ಕೆಲಸವನ್ನು ಮುಂದುವರಿಸುವಂತೆ ಪ್ರಭು ಅವನಿಗೆ ಬುದ್ಧಿಶಕ್ತಿಯನ್ನು ಕೊಡುತ್ತಾನೆ. ಹೀಗೆ ತನ್ನ ಹೃದಯದಲ್ಲಿ ನೆಲೆಸಿರುವ ಪರಮಪ್ರಭುವಿನ ಆದೇಶದಂತೆ ಜೀವು ಈ ಜಗತ್ತಿನಲ್ಲಿ ಸುಖವನ್ನು ಕಷ್ಟವನ್ನು ಪಡುತ್ತಾನೆ. ಅಷ್ಟೇ ಅಲ್ಲ, ವೇದಗಳನ್ನು ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ಭಗವಂತನಿಂದಲೇ ಪಡೆಯುತ್ತಾನೆ. ವೇದದ ಜ್ಞಾನವನ್ನು ತಿಳಿಯಬೇಕಾದರೆ ನಿಜವಾಗಿಯೂ ಮನುಷ್ಯನಿಗೆ ಶ್ರದ್ಧೆ ಇದ್ದರೆ ಕೃಷ್ಣನು ಅಗತ್ಯವಾದ ಬುದ್ಧಿಯನ್ನು ಕೊಡುತ್ತಾನೆ. ವೇದದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಅವನು ಏಕೆ ಇಷ್ಟಪಡುತ್ತಾನೆ ಎಂದರೆ ಕೃಷ್ಣನನ್ನು ತನ್ನ ಮಟ್ಟಿಗೆ ಅರ್ಥ ಮಾಡಿಕೊಳ್ಳುವುದು ಜೀವಿಗೆ ಅಗತ್ಯ. ವೇದ ಸಾಹಿತ್ಯ ಇದನ್ನು ದೃಢಪಡಿಸುತ್ತದೆ. ಯೋಶೋ ಸರ್ವೇರ್ ವೇದೈರ್ ಗೀಯತೆ. 4 ವೇದಗಳಿಂದ ಪ್ರಾರಂಭಿಸಿ ವೇದಾಂತ ಸೂತ್ರ, ಉಪನಿಷತ್ತುಗಳು ಮತ್ತು ಪುರಾಣಗಳು ಎಲ್ಲ ವೇದ ಸಾಹಿತ್ಯದಲ್ಲಿ ಪರಮಪ್ರಭುವಿನ ಮಹಿಮೆಯನ್ನು ಹೊಗಳಿದೆ. ವೇದದಲ್ಲಿ ಹೇಳಿರುವ ವಿಧಿಗಳನ್ನು ಆಚರಿಸುವುದು, ವೈದಿಕ ಶಾಸ್ತ್ರವನ್ನು ಚರ್ಚಿಸುವುದು ಮತ್ತು ಭಕ್ತಿಪೂರ್ವಕವಾಗಿ ಪ್ರಭುವನ್ನು ಪೂಜೆ ಇವುಗಳಿಂದ ಅವನನ್ನು ಪಡೆಯಬಹುದು. ಆದುದರಿಂದ ವೇದಗಳ ಉದ್ದೇಶವು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದೇ ಆಗಿದೆ. ಕೃಷ್ಣನನ್ನು ಮತ್ತು ಅವನನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಪ್ರಕ್ರಿಯೆ ಇವುಗಳನ್ನು ಅರ್ಥ ಮಾಡಿಕೊಳ್ಳಲು ವೇದಗಳು ನಮಗೆ ಮಾರ್ಗದರ್ಶನ ಮಾಡುತ್ತದೆ. ದೇವೋತ್ತಮ ಪುರುಷನೇ ಪರಮ ಗುರಿ. ಅವನು ಇದನ್ನು ವೇದಾಂತ ಸೂತ್ರ 1.1.4 ಈ ಮಾತುಗಳಲ್ಲಿ ದೃಢಪಡಿಸುತ್ತದೆ. ತತ್ತು ಸಮನ್ವಯತಂ. ಮನುಷ್ಯನು ಪರಿಪೂರ್ಣತೆಯನ್ನು 3 ಹಂತಗಳಲ್ಲಿ ಪಡೆಯಬಹುದು. ವೇದ ಸಾಹಿತ್ಯವನ್ನು ತಿಳಿದುಕೊಂಡು ಮನುಷ್ಯನು ದೇವೋತ್ತಮ ಪರಮಪುರುಷನೊಡನೆ ತನ್ನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಬಹುದು. ವಿವಿಧ ಪ್ರಕ್ರಿಯೆಗಳನ್ನು ಆಚರಿಸುವ ಮೂಲಕ ದೇವೋತ್ತಮ ಪುರುಷನ ಬಳಿ ಸಾರಬಹುದು. ಕೊನೆಯಲ್ಲಿ ಪರಮ ಗುರಿಯನ್ನು ಸಾಧಿಸಬಹುದು. ದೇವೋತ್ತಮ ಪರಮ ಪುರುಷನೇ ಆ ಪರಮ ಗುರಿ. ಈ ಶ್ಲೋಕದಲ್ಲಿ ವೇದಗಳ ಉದ್ದೇಶ, ವೇದಗಳ ಅರ್ಥ ಸ್ವೀಕಾರ ಮತ್ತು ವೇದಗಳ ಗುರಿ ಇವನ್ನು ಸ್ಪಷ್ಟವಾಗಿ ವಿವರಿಸಿದೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತ ಕಮಲನಯನ ಯೋಗ್ಯಭಿಧ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಯತ್ರ ವಂದೇ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣಾರ್ಪಣಮಸ್ತು.